ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಸೂರ್ಯ ತನ್ನ ಪಥವನ್ನು ಬದಲಿಸುವ ಮುಹೂರ್ತವೇ ಮಕರ ಸಂಕ್ರಾಂತಿ. ಸಂಕ್ರಾಂತಿಯನ್ನ ಪುಣ್ಯಕಾಲ ಎನ್ನುತ್ತಾರೆ. ಇನ್ನು ದಾವಣಗೆರೆಯ ಕುಟುಂಬಗಳು ಸಂಕ್ರಾಂತಿಯ ದಿನದಂದು ವಿಶ್ವೇಶ್ವರಯ್ಯ ಮತ್ತು ವಾಟರ್ ಟ್ಯಾಂಕ್, ಗ್ಲಾಸ್ ಹೌಸ್ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಸಾಮೂಹಿಕ ಊಟ ಮಾಡಿದರೆ ಮಕ್ಕಳು ಆಟದಲ್ಲಿ ಮಿಂದೆದ್ದರು. ಹೀಗೆ ಕುಟುಂಬದ ಮನೆ ಮಂದಿಯೆಲ್ಲ ಕೂತು ಸಾಮೂಹಿಕವಾಗಿ ಒಂದೆಡೆ ಸೇರಿರುವ ದೃಶ್ಯ, ಮಗದೆಡೆ ಮಕ್ಕಳ ಆಟದ ಕಲರವ. ರೊಟ್ಟಿ, ಮೊಸರು ಬುತ್ತಿ, ಚಿತ್ರಾನ್ನ, ವಿವಿಧ ತರಹದ ಪಲ್ಯ, ಚಟ್ನಿ ಪುಡಿಯನ್ನು ಸವಿಯುತ್ತಿರುವ ಕುಟುಂಬಗಳ ದೃಶ್ಯಗಳು ಕಂಡುಬಂದದ್ದು ದಾವಣಗೆರೆಯ ವಿವಿಧ ಭಾಗಗಳಲ್ಲಿ. ಇಂದು ಮಕರ ಸಂಕ್ರಾಂತಿ ಹಬ್ಬ. ಇದು ರೈತರಿಗೆ ಸುಗ್ಗಿ ಹಬ್ಬ. ತಮಿಳುನಾಡಿನಲ್ಲಿ ಪೊಂಗಲ್, ಕೇರಳದಲ್ಲಿ ಓಣಂ, ಪಂಜಾಬಿಯಲ್ಲಿ ಲೋಹಿದಿ, ಹಾಗೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ. ಅಂತೆಯೇ ನಗರದ ಕುಟುಂಬಗಳು ವಿಶ್ವೇಶ್ವರಯ್ಯ ಪಾರ್ಕ್ ಮತ್ತು ವಾಟರ್ ಟ್ಯಾಂಕ್ ಪಾರ್ಕ್, ಗ್ಲಾಸ್ ಹೌಸ್ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ಕುಟುಂಬ ಸಮೇತ ಭೇಟಿ ನೀಡಿ ಊಟ ಮಾಡುವುದು ವಿಶೇಷವಾಗಿದೆ. ಹಿಂದೂ ಧರ್ಮದ ಮೊದಲನೇ ಹಬ್ಬವೇ ಸಂಕ್ರಾಂತಿ. ಈ ಹಿನ್ನೆಲೆ ಕುಟುಂಬದವರು ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಪಾರ್ಕಿಗೆ ಬಂದು ಊಟ ಮಾಡಿ ಎಂಜಾಯ್ ಮಾಡಿ ಸಂಜೆ ಮನೆಗೆ ಹೋಗುತ್ತೇವೆ ಎಂದು ಶ್ರೀನಿವಾಸ್ ತಿಳಿಸಿದರು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವಿವತ್ತು ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಎಲ್ಲರೂ ಬಂದು ಇವತ್ತು ಏನು ಪಾರ್ಕ್ನಲ್ಲಿ ಎಲ್ಲರೂ ಸಂಭ್ರಮವಾಗಿ ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ಹೊಸ ವರ್ಷದ ಆಚರಣೆ ಥರ ಸಂಕ್ರಾಂತಿ ನಮ್ಮ ಹಿಂದೂ ಧರ್ಮದ ಮೊಟ್ಟ ಮೊದಲನೇ ಹಬ್ಬವಾಗಿ ಆಚರಿಸ್ತೀವಿ. ಯಾವ ರೀತಿ ಅಂದರೆ ಮನೆಯಲ್ಲಿ ಎಲ್ಲ ಅಡುಗೆಗಳು ಮಾಡ್ಕೊಂಡು ಪಾರ್ಕಿಗೆ ಬಂದು ಎಲ್ಲ ಕುಟುಂಬ ಸಮೇತ ಕೂತ್ಕೊಂಡು ಎಂಜಾಯ್ ಮಾಡಿ ಸಂಜೆ ಮನೆಗೆ ಹೋಗ್ತೀವಿ. ಪ್ರತಿಯೊಬ್ಬರು ತಮ್ಮ ಬ್ಯುಸಿ ಲೈಫ್ನಲ್ಲಿ ಇರ್ತಾರೆ. ಈ ಒಂದು ಹಬ್ಬದಂದು ಎಲ್ಲರೂ ಸೇರುವುದು ಸಂತಸ ತಂದಿದೆ ಎಂದು ಜ್ಯೋತಿ ಹೇಳಿದರು. ಇದು ಸಂಕ್ರಾಂತಿ ಹಬ್ಬ. ಪ್ರತಿ ವರ್ಷನೂ ಹೊರಗಡೆ ಎಲ್ಲ ಬರ್ತಾ ಇರ್ತೀವಿ. ಎಲ್ಲ ಅವ್ರವ್ರ ಬ್ಯುಸಿ ಲೈಫಲ್ಲಿ ಇರ್ತಾರೆ. ಈ ಒಂದು ಹಬ್ಬದಿಂದ ಎಲ್ಲರೂ ಸೇರ್ಕೊಂತಾರೆ. ಒಗ್ಗಟ್ಟಿಂದ ಇದು ಒಂಥರ ಖುಷಿ ಇರುತ್ತೆ ಹಬ್ಬ. ಮಕ್ಕಳು ಎಲ್ಲ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಆಮೇಲೆ ರೊಟ್ಟಿ ಎಲ್ಲ ಮಾಡ್ಕೊಂಡು ಅಷ್ಟು ಒಂದೇ ಹತ್ರ ಬಂದು ಹಬ್ಬ ಮಾಡೋದು ಖುಷಿಯಾದ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ. ಅಲ್ಲದೆ ಪಾರ್ಕಿಗೆ ಬಂದ ಕುಟುಂಬದವರು ಹಬ್ಬದ ಪ್ರಯುಕ್ತ ಸಂತಸವನ್ನ ವ್ಯಕ್ತಪಡಿಸಿದರು. ಫಸ್ಟ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬ ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಜನ ಸೇರಿದ್ದಾರೆ. ವರ್ಷ ನಾವು ಇಲ್ಲೇ ಬರೋದು. ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಮನೇಲಿ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿಬಿಟ್ಟು ಇಲ್ಲಿ ಊಟಕ್ಕೆ ತೊಗೊಂಬಂದು ಎಲ್ಲ ಊಟ ಮಾಡಿ ಸಂಜೆ ಇದ್ಬಿಟ್ಟು ಎಂಜಾಯ್ ಮಾಡಿ ಹೋಗ್ತೀವಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತು ನಮಗೆ ಎಳ್ಳು ಬೆಲ್ಲ ವರ್ಷ ಮಾಡೋದೇ ಒಂದು ದೊಡ್ಡ ಹಬ್ಬ. ಮತ್ತು ನಾವು ಯಾವಾಗಲೂ ನಡ್ಕೊಳ್ತಾ ಬರ್ತೀವಿ. ಮತ್ತು ಇಲ್ಲಿ ಪಾರ್ಕಲ್ಲೆಲ್ಲ ಬಂದು ಎಲ್ಲರ ಹತ್ರ ಚೆನ್ನಾಗಿದೆ. ಎಲ್ಲರೂ ಜೊತೆಯಲ್ಲಿ ಊಟ ಮಾಡೋದಂದ್ರೆ ತುಂಬಾ ಸಂತೋಷ. ಊಟಕ್ಕೆ ಎಸ್ಪೆಷಲಿ ನಾವು ಎಳ್ಳಿನ ಇದು ಹೋಳಿಗೆ ಮಾಡ್ತೀವಿ. ಮತ್ತು ರೊಟ್ಟಿ ಪಲ್ಯಗಳೆಲ್ಲ ಅದೆಲ್ಲ ಸಜ್ಜೆ ರೊಟ್ಟಿ ವಿಶೇಷ. ಜೋಳದ ರೊಟ್ಟಿಗಿನ ಸಜ್ಜೆ ರೊಟ್ಟಿ ವಿಶೇಷ. ಮತ್ತು ಸ್ವೀಟು ಹಬ್ಬ ಅಂತಂದರೆ ಸೂರ್ಯ ತನ್ನ ಪಥವನ್ನು ಚೇಂಜ್ ಮಾಡಿ ಅಂದರೆ ಬದಲಾಯಿಸಿ ಒಂದು ಹೊಸ ಪಥದತ್ತ ಹೋಗೋದನ್ನು ಸಂಕ್ರಾಂತಿ ಅಂತಾರೆ. ಅದನ್ನು ಇನ್ನೆಲ್ಲ ಆಚರಣೆ ಮಾಡ್ತಾರೆ. ಮತ್ತು ಈ ಒಂದು ವೆದರ್ ಅಂದರೆ ಈ ಒಂದು ವಾತಾವರಣದಲ್ಲಿ ನಾವೇನು ಎಳ್ಳು ಬೆಲ್ಲ ಅಥವಾ ಕಡಲೆಕಾಳು ಪಲ್ಯ, ಈ ಎಣ್ಣೆಕಾಯಿ ಪಲ್ಯಗಳು ಎಲ್ಲ ಏನು ತಿಂತೀವಲ್ಲ, ಇದೆಲ್ಲ ಏನಾಗುತ್ತೆ ಅಂತಂದರೆ ಈ ಒಂದು ಸಿಚುವೇಷನ್ಗೆ ಎಲ್ಲ ತಿನ್ನಬೇಕಾಗುತ್ತೆ ನಾವು. ಇದೆಲ್ಲ ನಮಗೆ ಬೇಕು. ಅದಕ್ಕೋಸ್ಕರ ಇದು ವೈಜ್ಞಾನಿಕವಾಗಿಯೂ ಮತ್ತು ನಮ್ಮ ಧಾರ್ಮಿಕವಾಗಿಯೂ ಈ ಹಬ್ಬವನ್ನು ನಾವು ಆಚರಿಸ್ತೀವಿ ಅಂತ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲ ಇಲ್ಲೇ ಒಟ್ಟಿಗೆ ಇದ್ದೀವಿ. ದಾವಣಗೆರೆಯಲ್ಲಿ ಎಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಹಂಗಾಗಿ ಇವರೊಟ್ಟಿಗೆ ಇವರೆಲ್ಲ ಅಡುಗೆ ಮಾಡಿಕೊಂಡು ನನ್ನನ್ನು ಪ್ರೀತಿಯಿಂದ ಬಾ ಅಂತ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಬ್ಬೊಬ್ರು ಎಲ್ಲರೂ ನಮಗೆ ಇದು ಮಾಡ್ಕೊಂಡು ನಾವು ಒಟ್ಟಿಗೆ ಪಾರ್ಕಲ್ಲಿ ಬಂದಿದ್ದೀವಿ. ಮನೆಯಲ್ಲಿ ನಮಗೆ ಇದು ಸ್ಪೆಷಲ್. ಇದು ನಮ್ಗೆ ಮನೆಯಲ್ಲಿ ಎಲ್ಲ ಇದು ಸ್ವೀಟ್ ಎಲ್ಲ ಮಾಡಿ
ಸೇಮ್ ಮನೆಯಲ್ಲಿ ಇದನ್ನೇ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ. ಸಂಕ್ರಾಂತಿ ಹಬ್ಬ ಹೊಸದಾಗಿ ಬೆಳೆ ಬೆಳಿತಾರೆ ರೈತರಿಗೂ ಅವ್ರ ಜೊತೆ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಖುಷಿ ಅನ್ಸ್ ನಾವು ಅಷ್ಟು ಜನ ನಾವು ಫ್ರೆಂಡ್ಸು 1ನೇ ಕ್ಲಾಸಿಂದ ಡಿಗ್ರಿವರೆಗೂ ಓದಿರೋದು ಎಲ್ಲರೂ 10 ವರ್ಷದಿಂದ ನಾವು ಫ್ರೆಂಡ್ಸ್ ಜೊತೆ ಕೂಡ ಈ ಹಬ್ಬನ ಇದೇ ಫಸ್ಟ್ ಮಾಡ್ತಾ ಇರೋದು. ಬೆಳಗ್ಗೆ ಅದು ಎಳ್ಳು ಬೆಲ್ಲ ಹಾಕೊಂಡು ಸ್ನಾನ ಮಾಡೋದು ಎಲ್ಲ ಸರ್ವೇ ಸಾಮಾನ್ಯ. ಎಲ್ಲ ಥರದ ಮುಳುಗಾಯಿ ಎಣ್ಗಾಯಿ ಎಲ್ಲ ಥರ ಪಲ್ಯ ಮಾಡಿಕೊಂಡು ಈ ಪಾರ್ಕಿಗೆ ಬಂದು ವರ್ಷ ಆಚರಣೆ ಮಾಡ್ತೀವಿ ನಾವು ಈ ಸರಿ ವರ್ಷ ಇಲ್ಲ, ಈಗ 5-6 ವರ್ಷಗಳಿಂದ ಈ ಪಾರ್ಕಲ್ಲೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈ ಸರಿ ಟ್ರೆಡಿಷ್ನಲ್ ಒಂದು ಹುಬ್ಬಳ್ಳಿ ಸ್ಟೈಲ್ ಇರಬೇಕಂತಂದು ಎಲ್ಲರೂ ಎಲ್ಲ ಉತ್ತರ ಕರ್ನಾಟಕ ಶೈಲಿಯಲ್ಲಿ ರೆಡಿ ಆಗಿ ಬಂದು ಆಚರಣೆ. ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಬೇರೆ ಬೇರೆ ಊರುಗಳಿಗೆ ಹೋಗಿ ಮಾಡ್ತಿದ್ವಿ. ಈ ವರ್ಷ ನಾವು ನಮ್ಮ ದಾವಣಗೆರೆ ಒಳಗೆ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಇಲ್ಲೇ ವಾಟರ್ ಟ್ಯಾಂಕ್ ಯಾವಾಗಲಿಂದನೂ ದಾವಣಗೆರೆ ಒಳಗೆ ಫೇಮಸ್ ಆಗಿರೋಂಥದ್ದು. ನಾವು ಅದಕ್ಕೆ ವಾಟರ್ ಟ್ಯಾಂಕ್ ಒಳಗೆ ಬರ್ತಾ ಇದ್ದೀವಿ. ಈ ವರ್ಷ ನಾವು ಸ್ಪೆಷಲ್ ಆಗಿ ಎಲ್ಲ ಒಂದು 5-6 ಮನೆಗಳನ್ನ ಸೇರ್ಕೊಂಡು ಬಂದಿದ್ದೀವಿ. ನಾವು ಇವೆಲ್ಲ ನಮ್ಮ ಹುಡುಗರು ಇದ್ದಾವೆ. ಅಷ್ಟು ಒಂದು ಹುಡುಗರು ಖುಷಿಗಾಗಿನೇ ಈ ಸತಿ ನಾವು ದಾವಣಗೆರೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ರೈತರು ಎಲ್ಲ ಕಷ್ಟಪಟ್ಟು ಬಂದಂತಹ ಬೆಳೆಗಳನ್ನು ಇವಾಗ ಈ ಟೈಮ್ನೊಳಗೆಲ್ಲ ಪೂಜೆ ಮಾಡಿ ಅವರೆಲ್ಲ ಮಾಡ್ತಿರ್ತಾರೆ. ಊಟ ಮಾಡಿ ಕಣ್ಣರಾಶಿ ಹಾಕಿ ಎಲ್ಲ ಮಾಡ್ತಿರ್ತಾರೆ. ಈಗ ನಾವೆಲ್ಲ ಸಿಟಿ ಒಳಗಿರೋ ಸಲುವಾಗಿ ನಮಗೆಲ್ಲ ಹೊಲಗಳು ಇಲ್ಲದೆ ಇರೋ ಸಲುವಾಗಿ ಇಂಥ ಬರೋಂತಹ ಒಂದು ಗಾರ್ಡನ್ಗಳನ್ನೇ ಹೊಲಗಳಂತ. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಮತ್ತು ಬೆಲ್ಲದಿಂದ ಕೂಡಿರೋದು. ಬೆಳಗ್ಗೆ ಎದ್ದು ಸ್ನಾನಕ್ಕೆ ಫಸ್ಟಿಗೆ ಎಳ್ಳನ್ನ ಹುಡಿ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ತೀವಿ. ಮೈಗೆ ಹಚ್ಚಿ ಬೆಲ್ಲ ಎಳ್ಳಿನಿಂದ ಸ್ನಾನ ಮಾಡಿ ಆಮೇಲೆ ಹಬ್ಬ ಮಾಡ್ತೀವಿ. ನೆಕ್ಸ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹಿಂಗೆ ಪಾರ್ಕಿಗೆಲ್ಲ ಬರ್ತೀವಿ. ಬೇರೆ ಬೇರೆ ಹತ್ರ ಹೋಗ್ತೀವಿ. ಈ ಸತಿ ಇಲ್ಲಿ ವಾಟರ್ ಟ್ಯಾಂಕಿಗೆ ಬಂದಿದ್ದೀವಿ. ಭಾಳ ವಿಜೃಂಭಣೆಯಿಂದ ಸಂಭ್ರಮಿಸುತ್ತೇವೆ. ಇವತ್ತು ಭಾಳ ಜನ ಬಂದಿದ್ದೇವೆ. ಇವತ್ತೆಲ್ಲ ಎಳ್ಳನ್ನು ಉಪಯೋಗಿಸಿ ಇಡೀ ದಿನ ಎಳ್ಳನ್ನು ಉಪಯೋಗಿಸ್ತೀವಿ. ಒಂದು ಸ್ನಾನ ಮಾಡೋದ್ರಿಂದ ಹಿಡಿದು ಬೆಳಗ್ಗೆ ಶುರುವಾಗೋದು ಸ್ನಾನ. ಸ್ನಾನ ಮಾಡುವಾಗ ಎಳ್ಳು ಬೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿ ನಂತರ ಏನೇ ಅಡುಗೆ ಮಾಡಿದ್ರು ಎಲ್ಲ ಅಡುಗೆಯಲ್ಲೂ ಎಳ್ಳನ್ನು ಉಪಯೋಗಿಸಿ ಸ್ನಾನ ಮಾಡ್ತೀವಿ. ಎಳ್ಳು ಶನೇಶ್ವರನ ಒಂದು ಇದ್ರನ್ನ ಒಂದು ಧಾನ್ಯ ಆಗಿರೋದ್ರಿಂದ ಆ ಧಾನ್ಯವನ್ನು ಉಪಯೋಗಿಸಿ ಇವತ್ತು ಎಲ್ಲ ಸ್ನಾನ ಮಾಡೋದು, ದಾನ ಮಾಡೋದು, ಊಟ ಮಾಡೋದ್ರಲ್ಲಿ ಅದನ್ನ ಎಳ್ಳನ್ನು ಉಪಯೋಗಿಸಿ ಊಟ ಮಾಡೋದ್ರಿಂದ ನಮ್ಮ ಪಾಪಕರ್ಮಗಳು ಕಳೀತಾವಂತ ಹಿಂದಿನ ಹಿರಿಯರು ಹೇಳಿದ್ದಾರೆ. ಅದನ್ನು ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಅಂದರೆ ನಾನು ಮದುವೆ ಆದಮೇಲೆ ಸಂಕ್ರಮಣಕ್ಕೆ ಈ ವರ್ಷ ತವ್ರ ಮನೆಗೆ ಬಂದಿದ್ದೀನಿ. ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಊಟ ಮಾಡಿ